1 to 2, 0 to 1, minus 1 to 1, x square plus y square plus z square, dx dy dz. ಕೇಳಿದ್ರೆ ಏನು ಮಾಡಬೇಕು ನೋಡ್ಕೊಳ್ಳಿ. ತ್ರೀ ಇಲ್ಲ ಅಂದರೆ 4 ಇರುತ್ತೆ. ನೀಟಾಗಿ ನೋಡ್ಕೊಳ್ಳಿ. I is equal to 1 to 2, 0 to 1, minus 1 to 1, x square plus y square plus z square, dx dy dz. ಇಲ್ಲಿ ಲಿಮಿಟ್ನ ಇದು ನೋಡ್ಕೊಂಡು ಬರಿಬೇಕು. ಇಲ್ಲಿ ಡಿ ಎಕ್ಸ್ ಇದ್ರೆ ಫಸ್ಟ್ ಇಲ್ಲಿ ಎಕ್ಸ್ ಇರಬೇಕು, ಡಿ ವೈ ಇದ್ರೆ ವೈ ಇರಬೇಕು, ಮತ್ತು ಡಿ ಝೆಡ್ ಇದ್ರೆ ಝೆಡ್ ಇರಬೇಕು. ಐ ಈಸ್ ಈಕ್ವಲ್ ಟು ಝೆಡ್ 1 to 2 ಅಂತ ಬರ್ಕೊಳ್ಳಿ, ವೈ 0 to 1 ಅಂತ ಬರೀತು. ಎಕ್ಸ್ ಸ್ಕ್ವೇರ್ಗೆ ಇಂಟಿಗ್ರೇಷನ್ ಬಂದು x cube by 3 ಪ್ಲಸ್ ವೈ ಸ್ಕ್ವೇರ್ಗೆ ಇಂಟಿಗ್ರೇಷನ್ ಬಂದು ಇಲ್ಲಿ ನೋಡಿ ಎಕ್ಸ್ ಇದ್ದರೆ ಎಕ್ಸ್ ಮಾತ್ರ ವೇರಿ ಆಗುತ್ತೆ. ಎಕ್ಸಾಂಪಲ್ ಎಕ್ಸ್ ಸ್ಕ್ವೇರ್ ಇದೆಯಲ್ಲ, ಎಕ್ಸ್ ಮಾತ್ರ ವೇರಿ ಆಗುತ್ತೆ. ಹೆಂಗೆ ಇಂಟಿಗ್ರೇಷನ್ ವೇರಿ ಆಗುತ್ತೆ ಅಂದರೆ x cube by 3. ಎಕ್ಸ್ ಇಲ್ಲ ಅಂದರೆ ಎಕ್ಸ್ನ ಇನ್ಕ್ಲೂಡ್ ಮಾಡಬೇಕು. ಎಕ್ಸಾಂಪಲ್ ವೈ ಸ್ಕ್ವೇರ್ ಇಂಟು ಎಕ್ಸ್, ಇಲ್ಲಿ ಎಕ್ಸ್ ಇಲ್ಲ, ಅದ್ರದ್ದು ಇಂಟಿಗ್ರೇಷನ್ ಏನಂದರೆ ವೈ ಸ್ಕ್ವೇರ್ನ ಹಂಗೆ ಇಟ್ಕೊಂಡು ಇಂಟು ಎಕ್ಸ್ ಅಂತ ಸೇರಿಸ್ಬೇಕು. z square into x, ಲಿಮಿಟ್ ಬಂದು minus 1 to 1, dy dz. ಆಮೇಲೆ ಏನು ಮಾಡಬೇಕು, y 0 to 1. ಇಲ್ಲಿ ಲಿಮಿಟ್ನ ಅಪ್ಲೈ ಮಾಡೋಕ್ಕೆ ಮುಂಚೆ ಹೆಂಗೆ ಮಾಡಬೇಕು, ಇಲ್ಲಿ ಎಕ್ಸ್ ಬಿಟ್ಟು ಬೇರೆದನ್ನ ಆಚೆ ತಗೋಬೇಕು. ಎಕ್ಸಾಂಪಲ್ 1/3ನ ಆಚೆ ತಗೊಳ್ಳಿ, ಎಕ್ಸ್ ಕ್ಯೂಬ್ಗೆ ಲಿಮಿಟ್ ಹಾಕಿ minus 1 to 1. ವೈ ಸ್ಕ್ವೇರ್ನ ಆಚೆ ತಗೊಳ್ಳಿ minus 1 to 1. ನೆಕ್ಸ್ಟ್ ಪ್ಲಸ್ ಝೆಡ್ ಸ್ಕ್ವೇರ್ನ ಆಚೆ ತಗೊಳ್ಳಿ, ಲಿಮಿಟ್ ಎಕ್ಸ್ಗೆ minus 1 to 1. ಡಿ ವೈ ಡಿ ಝೆಡ್ ಹಂಗೆ ಇರಲಿ, ನೀಟಾಗಿ ನೋಡ್ಕೊಳ್ಳಿ. ಈಗ ಲಿಮಿಟ್ ಅಪ್ಲೈ ಮಾಡೋದು ಹೆಂಗೆ ಅಂದರೆ ಝೆಡ್ ಈಸ್ ಈಕ್ವಲ್ ಟು 1 to 2 ಹಂಗೆ ಇರಲಿ, y is equal to 0 to 1 ಆ ಥರನೇ ಇರಲಿ. ಇಲ್ಲಿ 1/3 ಕಾನ್ಸ್ಟೆಂಟ್ ಇದೆಯಲ್ಲ, ಫಸ್ಟ್ ಅಪ್ಪರ್ ಲಿಮಿಟ್ ಅಪ್ಲೈ ಮಾಡಿ. 1 cube minus 1 whole cube ಪ್ಲಸ್ ವೈ ಸ್ಕ್ವೇರ್ನ ಆಚೆ ತೊಗೊಂಡು, ವೈ ಸ್ಕ್ವೇರ್ ಹಂಗೆ ಇರಲಿ, ಎಕ್ಸ್ಗೆ ಅಪ್ಪರ್ ಲಿಮಿಟ್ ಹಾಕಿ ಮೈನಸ್ ಲೋವರ್ ಲಿಮಿಟ್ 1 minus of minus 1 ಪ್ಲಸ್ ಝೆಡ್ ಸ್ಕ್ವೇರ್ ಹಂಗೆ ಇರಲಿ, ಎಕ್ಸ್ ಅಪ್ಪರ್ ಲಿಮಿಟ್ ಹಾಕಿ 1 minus 1 ಹಾಕಿ, ಆಮೇಲೆ ಡಿ ವೈ ಡಿ ಝೆಡ್ ಬರುತ್ತೆ. ಇನ್ನೊಂದು ಸತಿ ಹೇಳ್ಕೊಡ್ತೀನಿ ನೋಡಿ. ಐ ಅಂತ ಕ್ವಶನ್ ಬರ್ಕೊಬಿಡಿ. ಇಲ್ಲಿ ಡಿ ಎಕ್ಸ್ ಇದ್ದರೆ ಎಕ್ಸು, ಆಮೇಲೆ ಇಲ್ಲಿ ಲಿಮಿಟ್ಸ್ ಏನಾದರೂ ಕಾನ್ಸ್ಟೆಂಟ್ ಇದ್ದರೆ 1 to 2, 0 to 1, minus 1 to 1 ಆ ಥರ ಇದ್ದರೆ ಈ ಪ್ರೊಸೀಜರ್. ಫಸ್ಟು ಎಕ್ಸ್ ಬರೀರಿ, ಆಮೇಲೆ ವೈ ಬರೀರಿ, ಆಮೇಲೆ ಝೆಡ್ ಬರೀರಿ. ಝೆಡ್ 1 to 2, ವೈ 0 to 1 ಹಂಗೆ ಇರಲಿ. ಇಂಟಿಗ್ರೇಟ್ ಮಾಡೋದು ಯಾವ ಥರ ಅಂದರೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮೊದಲು ಮಾಡಬೇಕು. ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡೋದು ಯಾವ ಥರ ಅಂದರೆ ಇಂಟಿಗ್ರೇಷನ್ನು, ಎಕ್ಸ್ ಇದ್ದರೆ ಎಕ್ಸ್ ಮಾತ್ರ ವೇರಿ ಆಗುತ್ತೆ, ಎಕ್ಸ್ ಇಲ್ಲ ಅಂದರೆ ಎಕ್ಸ್ನ ಇನ್ಕ್ಲೂಡ್ ಮಾಡಬೇಕು. ಈಗ ಎಕ್ಸಾಂಪಲ್ ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆಯಲ್ಲ, ಎಕ್ಸ್ ಯಾವ ಥರ ವೇರಿ ಆಗುತ್ತೆ ಅಂದರೆ ಇಂಟಿಗ್ರೇಷನಲ್ಲಿ x cube by 3. ಇಲ್ಲಿ ಎಕ್ಸ್ ಇಲ್ಲ, ಅದಕ್ಕೆ ವೈ ಸ್ಕ್ವೇರ್ನ ಹಂಗೆ ಇಟ್ಕೊಂಡು ಎಕ್ಸ್ನ ಇನ್ಕ್ಲೂಡ್ ಮಾಡಬೇಕು, ವೈ ಸ್ಕ್ವೇರ್ ಇಂಟು ಎಕ್ಸ್. ಝೆಡ್ ಸ್ಕ್ವೇರ್ ಅಂದರೆ ಇಲ್ಲಿ ಎಕ್ಸ್ ಇಲ್ಲ, ಅದಕ್ಕೆ ಝೆಡ್ ಸ್ಕ್ವೇರ್ನ ಹಂಗೆ ಬರ್ಕೊಂಡು ಎಕ್ಸ್. ಮೇನ್ ಏನಂದರೆ ಎಕ್ಸ್ ಇದ್ದರೆ ಎಕ್ಸ್ ಮಾತ್ರ ವೇರಿ ಆಗುತ್ತೆ, ಅಂದರೆ ಬೇರೆದು ಹಂಗೆ ಇರುತ್ತೆ ಅಂತ. ಎಕ್ಸ್ ಇಲ್ಲ ಅಂದರೆ ಎಕ್ಸ್ನ ಇನ್ಕ್ಲೂಡ್ ಮಾಡಬೇಕು, ಅಂದರೆ ಬೇರೆದು ಹಂಗೆ ಇರಬೇಕು. ಇಲ್ಲಿ 1/3, ಇಲ್ಲಿ ಇಂಟಿಗ್ರೇಷನ್ ಇದೊಂದು ಸ್ಟೆಪ್ಪು. ನೆಕ್ಸ್ಟ್ ಏನು ಮಾಡಬೇಕು, ಲಿಮಿಟ್ನ ಅಪ್ಲೈ ಮಾಡಬೇಕು ಇಂಟಿಗ್ರೇಷನ್ ಅಂತ. ಹೆಂಗೆ ಅಂದರೆ 1/3ನ ಆಚೆ ತೊಗೊಂಡು x ಕ್ಯೂಬ್ಗೆ ಲಿಮಿಟ್ ಹಾಕಬೇಕು, ವೈ ಸ್ಕ್ವೇರ್ನ ಆಚೆ ತೊಗೊಂಡು ಎಕ್ಸ್ಗೆ ಲಿಮಿಟ್ ಹಾಕಬೇಕು.
ಝೆಡ್ ಸ್ಕ್ವೇರ್ನ ಆಚೆ ತೊಗೊಂಡು ಎಕ್ಸ್ಗೆ ಲಿಮಿಟ್ ಹಾಕಬೇಕು. ಈಗ ಲಿಮಿಟ್ ಅಪ್ಲೈ ಮಾಡಿ 1/3 ಹಂಗೆ ಇರಲಿ. ಎಕ್ಸಿಗೆ ಫಸ್ಟ್ ಅಪ್ಪರ್ ಲಿಮಿಟ್ ಹಾಕಿ ಮೈನಸ್, ಆಮೇಲೆ ಲೋವರ್ ಲಿಮಿಟ್ ಹಾಕಿ. ಇಲ್ಲೂ ಅಷ್ಟೇ, ಎಕ್ಸಿಗೆ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್, ಇಲ್ಲೂ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್. ಆಮೇಲೆ ಏನಾಗುತ್ತೆ, I is equal to Z is equal to 1 to 2 Y 0 to 1 ನೋಡಿ 1/3 ಹಂಗೆ ಇರುತ್ತೆ. 1 ಕ್ಯೂಬ್ ಅಂದರೆ 1, -1 ಹೋಲ್ ಕ್ಯೂಬ್ ಅಂದರೆ -1 3 ಸತಿ ಮಲ್ಟಿಪ್ಲೈ ಮಾಡಿ ಅವಾಗ -1 ಬರುತ್ತೆ. 1 ಮೈನಸ್ -1 ಅಂದರೆ 1 + 1 2 ಆಗುತ್ತೆ. ಇದ್ರ ಬದಲು 2 ಹಾಕಿ, ಇದು 2 ಆಗುತ್ತೆ, ಇದು 2 ಆಗುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ 1 + 1 2 ಆಗುತ್ತೆ. ಇದು 1 ಕ್ಯೂಬ್ ಅಂದರೆ 1, -1 ಹೋಲ್ ಕ್ಯೂಬ್ ಅಂದರೆ -1, 1 ಮೈನಸ್ ಆಫ್ -1 2 ಆಗುತ್ತೆ. ಇದು 2 by 3 into 2 plus y square into 2 plus z square into 2. d by dz. ಇದು 1 to 2 ಹಂಗೆ ಇರಲಿ. ಇದು ವಿತ್ ರೆಸ್ಪೆಕ್ಟ್ ಟು ವೈ ಮಾಡಬೇಕು. ಅಂದರೆ ವೈ ಇಲ್ಲ ಅಂದರೆ ವೈನ ಇನ್ಕ್ಲೂಡ್ ಮಾಡಬೇಕು, ವೈ ಇದ್ದರೆ ವೈ ಮಾತ್ರ ವೇರಿ ಮಾಡಬೇಕು. ಈಗ ಎಕ್ಸಾಂಪಲ್ ಇಲ್ಲಿ ವೈ ಇಲ್ಲ, ಅಲ್ಲಿ 2/3ನ ಹಂಗೆ ಪಡ್ಕೊಂಡು ವೈನ ಇನ್ಕ್ಲೂಡ್ ಮಾಡಿ. ವೈ ಇದ್ದರೆ ವೈ ಮಾತ್ರ ವೇರಿ ಮಾಡಬೇಕು, ಅಂದರೆ ಬೇರೆದಂಗೆ 2ನ ಹಂಗೆ ಇಟ್ಕೊಳ್ಳಿ. ವೈ ವೇರಿಯೇಷನ್ ಹೆಂಗೆ ಬರುತ್ತೆ ಅಂದರೆ y³ 3. ವೈ ಅಂದರೆ ಫಂಕ್ಷನ್ ಆಫ್ ವೈ ಅಂತ, ಫಂಕ್ಷನ್ ಆಫ್ ವೈ ಮಾತ್ರ ವೇರಿ ಮಾಡಬೇಕು. ನೆಕ್ಸ್ಟ್ 2z². ಇಲ್ಲಿ ನೋಡಿ ನಾನೇನಂದರೆ ಇಂಟಿಗ್ರೇಟ್ ಮಾಡೋದು ಹಿಂಗೆ, ವೈ ಇದ್ದರೆ ವೈ ಮಾತ್ರ ವೇರಿ ಮಾಡಬೇಕು, ವೈ ಇಲ್ಲ ಅಂದರೆ ವೈನ ಇನ್ಕ್ಲೂಡ್ ಮಾಡಬೇಕು. 2z² ಹಂಗೆ ಇರುತ್ತೆ, ವೈನ ಸೇರಿಸ್ಬಿಡಿ. 0 to 1 dz. 2/3 ಹಂಗೆ ಇರುತ್ತೆ ಇಂಟು ವೈ, 2 ಹಂಗೆ ಇರುತ್ತೆ y³/3, 2z² ಹಂಗೆ ಇಟ್ಕೊಳ್ಳಿ ಇಂಟು ವೈ. ಈಗ ಲಿಮಿಟ್ನ ಅಪ್ಲೈ ಮಾಡಿ. z is equal to 1 to 2, 2/3 ಕಾನ್ಸ್ಟೆಂಟು, ವೈಗೆ ಲಿಮಿಟ್ ಅಪ್ಲೈ ಮಾಡಿ 0 to 1, 2/3 ಕಾನ್ಸ್ಟೆಂಟು, y³ ಲಿಮಿಟ್ ಅಪ್ಲೈ ಮಾಡಬೇಕು 0 to 1, 2z² ಕಾನ್ಸ್ಟೆಂಟ್, ವೈಗೆ ಮಾತ್ರ ಲಿಮಿಟ್. ಇಲ್ಲಿ ಡಿ ಝೆಡ್ ಬರುತ್ತೆ, ಇಲ್ಲಿ ಬರ್ಕೊಡ್ತೀನಿ ಡಿ ಝೆಡ್. ಈಗ ಲಿಮಿಟ್ ಅಪ್ಲೈ ಮಾಡೋಕ್ಕೆ ನೀಟಾಗಿ ನೋಡಿ. I is equal to z 1 into 2, 1 to 2, 2/3 ಹಂಗೆ ಇರಲಿ. ಈಗ ಲಿಮಿಟ್ ಅಪ್ಲೈ ಮಾಡಿ 1 ಮೈನಸ್ 0, ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್, 2/3 ಇಂಟು 1³ ಮೈನಸ್ 0³. 1³ ಅಂದರೆ 0, ಸಾರಿ 1³ ಅಂದರೆ 1, 0³ ಅಂದರೆ 0, ಇಲ್ಲೂ 1 ಮೈನಸ್ 0 ಡಿ ಝೆಡ್ ಆಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕು, I is equal to ಇಂಟಗ್ರಲ್ ಆಫ್ z 1 to 2, 2/3 ಹಂಗೆ ಇರಲಿ, 2/3 ಹಂಗೆ ಇರಲಿ, 2z² ಹಂಗೆ ಇರಲಿ, ಇಲ್ಲಿ ಡಿ ಝೆಡ್ ಆಗುತ್ತೆ. ಟೂ ಬೈ ತ್ರೀ ಪ್ಲಸ್ 2/3 ಅಂದರೆ 4/3 ಆಗುತ್ತೆ. 2z² dz. I is equal to z 1 to 2. ಈಗ ನೋಡಿ ಇನ್ನೊಂದ್ಸತಿ ಮಾಡೋದು ಬೇಕಾಗಿಲ್ಲ. 2/3 ಪ್ಲಸ್ 2/3 4/3 ಪ್ಲಸ್ 2z² ಆಯ್ತಲ್ಲ. ಈಗ ಮತ್ತೆ ಇಂಟಿಗ್ರೇಟ್ ಮಾಡ್ಬಿಡಿ. ಇಲ್ಲಿ z ಇಲ್ಲ, z ನ ಸೇರಿಸ್ಕೊಬಿಡಿ. z ಇದ್ರೆ z ಮಾತ್ರ ವೇರಿ ಆಗುತ್ತೆ, ಅಂದರೆ 2 ಹಂಗೆ ಇರುತ್ತೆ. ಹೆಂಗಾಯ್ತು, ಏನಾಯ್ತು ಅದು 4/3z. I is equal to 4/3ಗೆ 4/3z ಬರುತ್ತೆ, 2z²ಗೆ 2z³ 3 ಲಿಮಿಟ್ ಏನು
1 to 2. ಲಿಮಿಟ್ ಅಪ್ಲೈ ಮಾಡೋದು ಹೆಂಗೆ ಅಂದರೆ 4/3 ಆಚೆ ತಗೊಂಡು ಝೆಡ್ಗೆ ಲೋವರ್ ಲಿಮಿಟ್ ಅಪ್ಪರ್ ಲಿಮಿಟ್, 2/3 ಆಚೆ ತಗೊಂಡು ಝೆಡ್ ಕ್ಯೂಬ್ಗೆ ಲೋವರ್ ಅಪ್ಪರ್, 4/3 ಇಂಟು ಝೆಡ್ ಜಾಗದಲ್ಲಿ 2 ಆಗಿ 2 - 1, 2 ಕ್ಯೂಬ್ - 1 ಕ್ಯೂಬ್. Four by three plus 4/3 into 1 plus plus 2/3 into 8 - 1 is 7. ಏನು ಕ್ಯಾಲ್ಸಿಲ್ ಮಾಡಿದ್ರೆ ಇದು ಆನ್ಸರ್ ಬಂದು 6 ಬರುತ್ತೆ. ನೆಕ್ಸ್ಟ್ ಕ್ವಶನ್, evaluate 0 to 1, 0 to 1, 0 to y, x, y, z, dx, dy, dz. ಇದನ್ನ ಹೆಂಗೆ ಮಾಡಬೇಕು ನೋಡ್ಕೊಳ್ಳಿ. I is equal to 0 to 1, ಇಲ್ಲೂ 0 to 1, ಇಲ್ಲಿ 0 to y, x, y, z. ಇಲ್ಲಿ ನೋಡಿ ವೇರಿಯಬಲ್ ಇದ್ರೆ x, y, z. ಇಲ್ಲಿ ವೇರಿಯಬಲ್ ಇದ್ರೆ y ಇದ್ರೆ y ಇರಂಗಿಲ್ಲ, ಇಲ್ಲಿ ಏನು ಬರಿಬೇಕು, z ಬರಿಬೇಕು. ಆಮೇಲೆ ಇಲ್ಲಿ z ಬರಿಬೋದು, x ಬರಿಬೋದು. x ಬರ್ಕೊಳ್ಳಿ, ಆಮೇಲೆ y ಬರ್ಕೊಳ್ಳಿ, ಆಮೇಲೆ z ಬರ್ಕೊಳ್ಳಿ. ಉಳಿಯೋದೇನು dx, dy, dz. ವೇರಿಯಬಲ್ ಇದ್ರೆ ಇದನ್ನ ಫಸ್ಟ್ ಮಾಡಿಬೇಕು ಯಾವಾಗಲೂ. ನೋಡಿ y ಇದ್ರೆ z ಬರಿಬೋದು, x ಬರಿಬೋದು. ಯಾಕೆ ನಾನು x ಬರ್ದಿದ್ದೀನಿ ಅಂದರೆ ಇಲ್ಲಿ dx ಇದೆ, ಅದಕ್ಕೆ ಫಸ್ಟ್ x ಬರ್ಕೊಂಡು ಆಮೇಲೆ y ಆಮೇಲೆ z ಬರೀ. ನೆಕ್ಸ್ಟ್ I is equal to integral of z is equal to 0 to 1 ಹಂಗೆ ಇರಲಿ, y is equal to 0 to 1 ಹಂಗೆ ಇರಲಿ. ಈಗ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕು. ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡೋದು ಹೆಂಗೆ ಅಂದರೆ ವೈ ಝೆಡ್ನ ಹಂಗೆ ಇಟ್ಕೊಂಡು ಎಕ್ಸ್ ಮಾತ್ರ ವೇರಿ ಮಾಡಬೇಕು. ಇಲ್ಲಿ z is equal to 0 to 1, y is equal to 0 to 1. ಇಲ್ಲಿ yz/2 ಕಾನ್ಸ್ಟೆಂಟ್, yz/2ನ ಆಚೆ ತಗೊಳ್ಳಿ, x² ಲಿಮಿಟ್ ಆಗಬೇಕು 0 to y. I is equal to z 0 to 1, y 0 to 1, yz/2 ಹಂಗೆ ಇರಲಿ. x ಜಾಗದಲ್ಲಿ ಅಪ್ಪರ್ ಲಿಮಿಟ್ ಹಾಕಿ, ಅವಾಗ y² ಆಗುತ್ತೆ ಮತ್ತು 0² ಆಗುತ್ತೆ. y² - 0². I is equal to integral of z 0 to 1, y ಬಂದು 0 to 1, yz/2 ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ y³ z/2 dy dz. ಈಗ ಇಂಟಿಗ್ರೇಟ್ ಮಾಡಿ ವಿತ್ ರೆಸ್ಪೆಕ್ಟ್ ಟು ವೈ ಮಾಡೋಣ. ವಿತ್ ರೆಸ್ಪೆಕ್ಟ್ ಟು ಈಗ ನೋಡಿ ಫಸ್ಟಿಂದ ಹೇಳ್ಕೊಡ್ತೀನಿ ನೀಟಾಗಿ ನೋಡಿ. ಇದು ಕ್ವಶನ್ ಅಲ್ವಾ. I is equal to ಈ ಲಿಮಿಟ್ ಬಂದು 0 to y ಇದೆ ಅಲ್ವಾ. ಈ y ಇದ್ರೆ y ಬರಂಗಿಲ್ಲ, z ಬರ್ಬೋದು, x ಬರ್ಬೋದು. ಅವಾಗ ಇಲ್ಲಿ ನೋಡ್ಕೊಳ್ಳಿ ಏನಿದೆ dx ಇದೆಯಲ್ಲ, ಅದು x ಹಾಕಿ. ನೆಕ್ಸ್ಟ್ ಬರೋದು y, ಅದಾದಮೇಲೆ ಬರೋದು z.
ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ ವೈ ಝೆಡ್ನ ಹಂಗೆ ಇಟ್ಕೊಂಡು ಎಕ್ಸ್ಗೆ ಇಂಟಿಗ್ರೇಟ್ ಮಾಡೋದು ಎಕ್ಸ್ ಸ್ಕ್ವೇರ್ ಬೈ 2 ಲಿಮಿಟ್ 0 to y dy dz. ಇಂಟಿಗ್ರೇಟ್ ಮಾಡೋದು ಹೆಂಗೆ ಅಂದರೆ ವೈ ಝೆಡ್ನ ಹಂಗೆ ಇಟ್ಕೊಂಡು ಎಕ್ಸ್ಗೆ ಎಕ್ಸ್ ಸ್ಕ್ವೇರ್ ಬೈ 2 ಅಂತ ಬರೆಯೋದು. ಇಲ್ಲಿ ವೈ ಝೆಡ್ ಬೈ 2ನ ಆಚೆ ತೊಗೊಂಡು ಎಕ್ಸ್ ಸ್ಕ್ವೇರ್ನ ಒಳಗಡೆ ತೊಗೊಂಡು 0 to y ಆಗಬೇಕು dy dz ಆಗುತ್ತೆ. ಇಲ್ಲಿ ಎಕ್ಸಾಕ್ಟಲ್ಲಿ ಅಪ್ಪರ್ ಲಿಮಿಟ್ ಹಾಕಿ ಮತ್ತು ಲೋವರ್ ಲಿಮಿಟ್ ಹಾಕಿ ವೈ ಸ್ಕ್ವೇರ್ ಮೈನಸ್ 0 ಸ್ಕ್ವೇರ್ ಆಗುತ್ತೆ, ಇದು ವೈ ಸ್ಕ್ವೇರ್ ಆಗುತ್ತೆ. ಅಂದರೆ ಇಲ್ಲಿ ವೈ ಝೆಡ್ ಬೈ 2 ಇಂಟು ವೈ ಸ್ಕ್ವೇರ್ ಅಂದರೆ ವೈ ಕ್ಯೂಬ್ ಝೆಡ್ ಬೈ 2 ಆಗುತ್ತೆ. ಈಗ ವಿತ್ ರೆಸ್ಪೆಕ್ಟ್ ಟು ವೈ ಇಂಟಿಗ್ರೇಟ್ ಮಾಡಬೇಕು. ಹೆಂಗೆ ಮಾಡೋದಂದರೆ ಝೆಡ್ ಬೈ 2ನ ಆಚೆ ತಗೊಳ್ಳಿ, ಕಾನ್ಸ್ಟೆಂಟು, ಬರೀ ವೈ ಮಾತ್ರ ವೇರಿ ಮಾಡಬೇಕು. ಅಂದರೆ ವೈ ಪವರ್ 4/4 ಆಗುತ್ತೆ. ಲಿಮಿಟ್ ಬಂದು 0 to 1 dz. Z by 2 4s are 8. Y limited. ಒನ್ ಪವರ್ 4 ಮೈನಸ್ 0 ಪವರ್ 4 ಅಂದರೆ 1 ಮೈನಸ್ 0 ಆಗುತ್ತೆ. ಇಲ್ಲಿ ನೋಡಿ ಇಂಟಿಗ್ರೇಟ್ ಮಾಡೋದು, ಇಲ್ಲಿ ಇಂಟಿಗ್ರೇಟ್ ಮಾಡ್ತೀವಿ. ಆಮೇಲೆ ಲಿಮಿಟ್ ಹಾಕೋಕ್ಕೆ ಮುಂಚೆ ವೈನ ಒಂದು ಕಡೆ ಇದ್ರ ಬ್ರಾಕೆಟ್ ಒಳಗಡೆ ಬರ್ಕೋತೀವಿ, ಆಮೇಲೆ ಲಿಮಿಟ್ ಅಪ್ಲೈ ಮಾಡ್ತೀವಿ. ಲಿಮಿಟ್ ಅಪ್ಲೈ ಮಾಡಿದ್ಮೇಲೆ ಅದನ್ನ ಸಿಂಪ್ಲಿಫೈ ಮಾಡ್ಕೋಬೇಕು. ಅಂದರೆ 1 ಮೈನಸ್ 0 ಈಸ್ 1. ಈಗ ಮತ್ತೆ ಇಂಟಿಗ್ರೇಟ್ ಮಾಡಬೇಕು. ಆ ಥರ ಪ್ರೊಸೀಜರ್ ಜ್ಞಾಪಕ ಇಟ್ಕೊಳ್ಳಿ. ಫಸ್ಟ್ ಇಂಟಿಗ್ರೇಷನ್ ಮಾಡಿ, ಇಲ್ಲಿ ಯಾವ ವೇರಿಯೇಬಲ್ ವಿತ್ ರೆಸ್ಪೆಕ್ಟ್ ಟು ಯಾವ್ದು ಮಾಡಿರ್ತೀರ ಆ ವೇರಿಯೇಬಲ್ನ ಒಂದು ಕಡೆ ಮಾಡಿಬಿಟ್ಟು ಬರ್ಕೊಳ್ಳಿ. ನೆಕ್ಸ್ಟ್ ಲಿಮಿಟ್ ಅಪ್ಲೈ ಮಾಡಿ. ಲಿಮಿಟ್ ಅಪ್ಲೈ ಮಾಡಿದ ತಕ್ಷಣ ಸಿಂಪ್ಲಿಫೈ ಮಾಡಿ. ಸಿಂಪ್ಲಿಫೈ ಮಾಡಾದ್ಮೇಲೆ ಮತ್ತೆ ಇಂಟಿಗ್ರೇಟ್ ಮಾಡಿ. ಮತ್ತೆ ನೋಡಿ ಇಂಟಿಗ್ರೇಟ್ ಮಾಡಬೇಕು. ವೇರಿಯೇಬಲ್ನ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದರೆ ವೈನ ಬ್ರಾಕೆಟಲ್ಲಿ ಬರ್ಕೊಬಿಡ್ಬೇಕು, ಸಪ್ರೇಟ್ ಮಾಡಿ ಬ್ರಾಕೆಟಲ್ಲಿ ಬರ್ಕೋಬೇಕು. ಅದಕ್ಕೆ ಲಿಮಿಟ್ ಹಾಕಬೇಕು. ನೆಕ್ಸ್ಟ್ ಅದನ್ನ ಸಿಂಪ್ಲಿಫೈ ಮಾಡಿ ಮತ್ತೆ ಇಂಟಿಗ್ರೇಟ್ ಮಾಡಬೇಕು. ಈಗ ನೋಡಿ 1/8ನ ಆಚೆ ತಗೊಳ್ಳಿ. ಇದನ್ನ ಇಂಟಿಗ್ರೇಟ್ ಮಾಡೋದು ಹೆಂಗೆ ಅಂದರೆ ವಿತ್ ರೆಸ್ಪೆಕ್ಟ್ ಟು ಝೆಡ್ ಇದ್ದರೆ ಝೆಡ್ ಮಾತ್ರ ವೇರಿ ಆಗುತ್ತೆ, ಬೇರೆ ಹಂಗೆ ಇರುತ್ತೆ. ವೇರಿಯೇಷನ್ ಬಂದು ಇಂಟಿಗ್ರೇಷನಲ್ಲಿ ಝೆಡ್ಗೆ ಝೆಡ್ ಸ್ಕ್ವೇರ್ ಬೈ 2. ಬೈ 8 ಝೆಡ್ ವೇರಿಯೇಷನ್ ಏನಿರುತ್ತೆ ಝೆಡ್ ಸ್ಕ್ವೇರ್ ಬೈ 2. ಲಿಮಿಟ್ ಬಂದು 0 to 1. ಸೇಮ್ ಪ್ರೊಸೀಜರ್. ಲಿಮಿಟ್ ಅಪ್ಲೈ ಮಾಡೋದು ಹೆಂಗೆ ವಿತ್ ರೆಸ್ಪೆಕ್ಟ್ ಟು ಝೆಡ್ ಇದು ಇಂಟಿಗ್ರೇಟ್ ಮಾಡಿರೋದಲ್ವ ನೀವು, ಝೆಡ್ನ ಬ್ರಾಕೆಟಲ್ಲಿ ಬರ್ಕೊಳ್ಳಿ. ಈಗ ಲಿಮಿಟ್ನ ಅಪ್ಲೈ ಮಾಡಿ. 1 ಮೈನಸ್ 0 ಅಂದರೆ 1/16 ಬರುತ್ತೆ ಅಷ್ಟೇ. ನೆಕ್ಸ್ಟ್ ಕ್ವಶನ್. ಟೂ ಮಿನಿಟ್ಸು. ನೋಡಿ ಇವ್ಯಾಲ್ಯೂಯೇಟ್ ಚಲೋ 1 ಮಿನಿಟ್ ಅಷ್ಟೇ. ಕ್ವಶನ್ ಬರ್ಕೊಳ್ತೀವಿ. ಇಂಟೆಗ್ರಲ್ ಆಫ್ 0 to 1 0 to 2 1 to 2 x square yz dx dy dz ಅಂತ ಕೇಳಿದ್ರೆ ಹೆಂಗೆ ಮಾಡಬೇಕು ನೋಡ್ಕೊಳ್ಳಿ. ಫಸ್ಟ್ i ಈಸ್ ಈಕ್ವಲ್ ಟು ಅಂತ ಬರ್ಕೋಬೇಕು.
ನೋಡಿ ಯಾವಾಗಲೂ ಕಾನ್ಸ್ಟೆಂಟ್ಸ್ ಇದ್ದರೆ ಫುಲ್ ಬರೆದ್ಬಿಡಿ. ಕಾನ್ಸ್ಟೆಂಟ್ ಇಲ್ಲ ಅಂದರೆ ಫಸ್ಟ್ ಇಲ್ಲಿ ವೇರಿ ಮಾಡ್ಬಿಟ್ಟು ಆಮೇಲೆ ಇದನ್ನ ಬರೀಬೇಕು. ಇಲ್ಲಿ ನೋಡಿ ಫಸ್ಟ್ ಎಕ್ಸ್ ಬರುತ್ತೆ, ಕಾನ್ಸ್ಟೆಂಟ್ ಅಂದರೆ ಇಲ್ಲಿ ಎಕ್ಸ್ ವೈ ಇರಬಾರ್ದು, ಇಲ್ಲಿ ವೈ ಬರುತ್ತೆ, ಇಲ್ಲಿ ಝೆಡ್ ಬರುತ್ತೆ. ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಂಟಿಗ್ರೇಟ್ ಮಾಡಬೇಕು. ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಂಟಿಗ್ರೇಟ್ ಮಾಡೋದು ಹೆಂಗೆ ಅಂದರೆ ವೈ ಝೆಡ್ನ ಹಂಗೆ ಇಟ್ಕೊಂಡು ಎಕ್ಸ್ ಸ್ಕ್ವೇರ್ಗೆ ಇಂಟಿಗ್ರೇಷನ್ ಏನು ಎಕ್ಸ್ ಕ್ಯೂಬ್ ಬೈ 3 ಲಿಮಿಟ್ ಬಂದು 1 to 2 dy dz. z is equal to 0 to 1. ಇದು ಗೊತ್ತಾಯ್ತಾ? ಇದು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡೋದು ಹೆಂಗೆ ಅಂತ. ವೈ ಝೆಡ್ನ ಹಂಗೆ ಇಟ್ಕೊಂಡು ಎಕ್ಸ್ ಸ್ಕ್ವೇರ್ಗೆ ಎಕ್ಸ್ ಕ್ಯೂಬ್ ಬೈ 3 ಮಾಡಬೇಕಷ್ಟೆ. ಇದಂಗೆ ಇರಲಿ, ಇದು ಈ ಥರನೇ ಇರಲಿ. ಇಲ್ಲಿ ವೈ ಝೆಡ್ ಬೈ 3ನ ಆಚೆ ತಗೊಳ್ಳಿ, ಎಕ್ಸ್ ಕ್ಯೂಬ್ನ ಒಳಗಡೆ ತಗೊಳ್ಳಿ. ಅಪ್ಪರ್ ಲಿಮಿಟ್ 2 ಕ್ಯೂಬ್ ಅಂದರೆ 8 ಆಗುತ್ತೆ, ಮೈನಸ್ 1 ಕ್ಯೂಬ್ ಅಂದರೆ 1 ಆಗುತ್ತೆ. ನೋಡಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡೋದಿಂಗೆ ವೈ ಝೆಡ್ನ ಹಂಗೆ ಇಟ್ಕೊಂಡು ಎಕ್ಸ್ ಸ್ಕ್ವೇರ್ಗೆ ಎಕ್ಸ್ ಕ್ಯೂಬ್ ಬೈ 3, ವೈ ಝೆಡ್ ಬೈ 3 ಆಚೆ ತೊಗೊಳ್ಳಿ, ಎಕ್ಸ್ ಕ್ಯೂಬ್ ಆಗುತ್ತೆ, ಎಕ್ಸ್ ಕ್ಯೂಬ್ನ ಒಳಗಡೆ ತೊಗೊಳ್ಳಿ, ಅದಕ್ಕೆ ಲಿಮಿಟ್ ಬರ್ಕೊಳ್ಳಿ 1 to 2. ಆಮೇಲೆ 2 ಕ್ಯೂಬ್ ಮೈನಸ್ 1 ಕ್ಯೂಬ್ ಮಾಡಿ, 2 ಕ್ಯೂಬ್ ಅಂದರೆ 8, 1 ಸೇಮು. ಫಸ್ಟ್ ಇಂಟಿಗ್ರೇಟು ಒಂದು ಸ್ಟೆಪ್ಪು, ಆಮೇಲೆ ಇಂಟಿಗ್ರೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದರೆ ಎಕ್ಸ್ನ ಸಪ್ರೇಟ್ ಮಾಡಿ ಬರ್ಕೊಳ್ಳೋದು, ಅದು ಲಿಮಿಟ್ ಹಾಕೋದು, ಆಮೇಲೆ ಲಿಮಿಟ್ನ ಅಪ್ಲೈ ಮಾಡೋದು, ನೆಕ್ಸ್ಟ್ ಸಿಂಪ್ಲಿಫೈ ಮಾಡೋದು. ಇದೇನಾಗುತ್ತೆ 8 ಮೈನಸ್ 1 7 ಆಗುತ್ತೆ. I is equal to integral of z is equal to 0 to 1, y is equal to 0 to 2, yz by 3, 8 minus 1 is 7, dy dz. Integral of z is equal to 0 to 1. ಇಲ್ಲಿ ಹೆಂಗೆ ಗೊತ್ತಾ, ವಿತ್ ರೆಸ್ಪೆಕ್ಟ್ ಟು ವೈ ಮಾಡ್ತಾ ಇರೋದು, ಅದಕ್ಕೆ 7z by 3ನ ಹಂಗೆ ಇಟ್ಕೊಂಡು ವೈಗೆ ವೈ ಸ್ಕ್ವೇರ್ ಬೇಕು, ಬೇರೆದನ್ನ ಹಂಗೆ ಇಟ್ಕೊಂಡು ಬರೀ ವೈನ ವೇರಿ ಮಾಡಬೇಕು. ಈಗ ಲಿಮಿಟ್ ಅಪ್ಲೈ ಮಾಡಿ, 7z by 3 2 6, ವೈ ಸ್ಕ್ವೇರ್ ಒಳಗಡೆ ತಗೊಂಡು 0 to 2 ಹಾಕಿ, dz. ಇಲ್ಲೇನಾಗುತ್ತೆ, I is equal to integral of z is equal to 0 to 1, 7z by 6 ಹಂಗೆ ಇರಲಿ, ವೈ ಜಾಗದಲ್ಲಿ ಫಸ್ಟ್ 2 ಹಾಕಿ, 2 ಸ್ಕ್ವೇರ್ ಮೈನಸ್ 0 ಸ್ಕ್ವೇರ್ dz. 2 ಸ್ಕ್ವೇರ್ ಅಂದರೆ 4, 4 ಮೈನಸ್ 0 is 4, 4 ಬರುತ್ತೆ. I is equal to integral of z 0 to 1, 7z by 6 into 4 minus 0 is 4. ನೋಡಿ 7 4 28 by 6 ಬರುತ್ತೆ. I is equal to 28 by 6ನ ಆಚೆ ತಗೊಳ್ಳಿ, ಝೆಡ್ನ ಇಂಟಿಗ್ರೇಟ್ ಮಾಡೋದು ಹೆಂಗೆ ಅಂದರೆ z ಸ್ಕ್ವೇರ್ ಬೈ 2, ಲಿಮಿಟ್ ಬಂದು 0 to 1. ಇದೇನಾಗುತ್ತೆ 28 by 12 ಆಗುತ್ತೆ. z ಸ್ಕ್ವೇರ್ಗೆ ಲಿಮಿಟ್ ಅಪ್ಲೈ ಮಾಡಿದ್ರೆ 28 by 12, 1 ಸ್ಕ್ವೇರ್ ಮೈನಸ್ 0 ಸ್ಕ್ವೇರ್, ಫೈನಲ್ ಆನ್ಸರ್ 28 by 12 ಬರುತ್ತೆ, ಅಥವಾ 7 by 3, 4 7 4 2 4 3. 1 second.
ಒಂದು ಸ್ವಲ್ಪ ವೇರಿಯೇಷನ್ ಆಗಿದೆ. ಇಲ್ಲಿ ನೋಡಿ, ಕರೆಕ್ಟ್ ಇದೆ. ಕರೆಕ್ಟ್ ಇದೆ. ನೆಕ್ಸ್ಟ್ evaluate ಹಿಂಗೆ ಮಾಡಬೇಕು ನೋಡ್ಕೊಳ್ಳಿ. ಈ ಪ್ರಾಬ್ಲಮ್ಸಲ್ಲಿ ಎಕ್ಸಾಮಲ್ಲಿ ನೀವು ಬರೆಯುವಾಗ ಫಸ್ಟು ಈ ಕ್ವಶನ್ಸ್ನ ಸ್ವಲ್ಪ ಹುಷಾರಾಗಿ ಬರೀರಿ. ಸ್ವಲ್ಪ ಇಲ್ಲಿ ವೇರಿಯೇಷನ್ ಮಾಡಿಕೊಂಡ್ರು ಪೂರ್ತಿ ಪ್ರಾಬ್ಲಮ್ ರಾಂಗ್ ಆಗಿಬಿಡುತ್ತೆ. ಅರ್ಜೆಂಟಲ್ಲಿ ಅದು ವೇರಿ ಆಗೋ ಚಾನ್ಸಸ್ ತುಂಬ ಇರುತ್ತೆ. ನಾವು 0 to 1 ಬದಲು 1 to 2, ಇಲ್ಲಿ 0 to 2 ಬದಲು 1 to 2 ಬರೆಯೋದು ಆ ಥರ ಬರ್ಬಿಟ್ರೆ ರಾಂಗ್ ಆಗೋಷ್ಟು. ಅದಕ್ಕೆ ಕ್ವಶನ್ಸ್ನ ನೀಟಾಗಿ ಫಸ್ಟ್ ಬರೀರಿ. ನೋಡಿ, ಫಸ್ಟ್ Z ಬರಬೇಕು, ಆಮೇಲೆ X ಬರಬೇಕು, ಆಮೇಲೆ Y ಬರಬೇಕು. Y is equal to 0 to 3, X 0 to 2. ಇಲ್ಲಿ ನೋಡಿ, ಇಂಟಿಗ್ರೇಟ್ ಮಾಡೋದು ಹೇಳ್ಕೊಡ್ತೀನಿ. X ಪ್ಲಸ್ Y ಪ್ಲಸ್ Z ಇದೆಯಲ್ಲ, ವಿತ್ ರೆಸ್ಪೆಕ್ಟ್ ಟು Z ಇಂಟಿಗ್ರೇಟ್ ಮಾಡ್ತಾ ಇರೋದು. Z ಇದ್ರೆ Z ಮಾತ್ರ ವೇರಿ ಆಗುತ್ತೆ, Z ಇಲ್ಲ ಅಂದರೆ Z ಸೇರಿಸ್ಬೇಕು. ಈಗ ಎಕ್ಸಾಂಪಲ್ ಇಲ್ಲಿ Z ಇಲ್ಲ, ಅದಕ್ಕೆ Z ಸೇರಿಸ್ಬೇಕು. ಇಲ್ಲೂ Z ಇಲ್ಲ, ಅದಕ್ಕೆ Z ಸೇರಿಸ್ಬೇಕು. ಇಲ್ಲಿ Z ಇದೆ, Z ವೇರಿ ಆಗುತ್ತೆ. ಲಿಮಿಟ್ ಬಂದು 0 to 1 dx into dy. ಇಲ್ಲಿ Z ಗೆ ಲಿಮಿಟ್ ಹಾಕಿ. ಲಿಮಿಟ್ ಅಪ್ಲೈ ಮಾಡಿ. Z ಜಾಗದಲ್ಲಿ 1 ಹಾಕಿ, ಮೈನಸ್ Z ಜಾಗದಲ್ಲಿ 0. dx dy. ನೆಕ್ಸ್ಟ್ ಇದು ನೋಡಿ, x ಇಂಟು 1 ಆಗುತ್ತೆ, y ಇಂಟು 1, 1/2 ಇಂಟು 1. y 0 to 3, x 0 to 2, ಆಮೇಲೆ x ಇಂಟು 1 ಪ್ಲಸ್ y ಇಂಟು 1 ಪ್ಲಸ್ 1/2 ಇಂಟು 1. ನೋಡಿ, x ಇಂಟು 1, y ಇಂಟು 1 ಪ್ಲಸ್ 1/2 ಇಂಟು 1. dx dy. ಈಗ ವಿತ್ ರೆಸ್ಪೆಕ್ಟ್ ಟು x ಮಾಡಬೇಕು. ವಿತ್ ರೆಸ್ಪೆಕ್ಟ್ ಟು x ಹೆಂಗೆ ಮಾಡೋದು ನೀಟಾಗಿ ನೋಡ್ಬೋದು. x ಇದ್ರೆ x ಮಾತ್ರ ವೇರಿ ಆಗುತ್ತೆ, ಅಂದರೆ 1 ಹಂಗೆ ಇರುತ್ತೆ. 1 ಬರೆದ್ರು ನಡೀತೆ, ಇಲ್ಲ ನಡೀತೆ. x ಇದ್ರೆ x ಮಾತ್ರ ವೇರಿ ಆಗುತ್ತೆ, x ಇಲ್ಲ ಅಂದರೆ x ಸೇರಿಸ್ಬೇಕು. ಈಗ ಎಕ್ಸಾಂಪಲ್ ಇಲ್ಲಿ 1 ಹಂಗೆ ಇಟ್ಕೊಂಡು x ಗೆ ಇಂಟಿಗ್ರೇಷನ್ ಏನು, x²/2. ಇಲ್ಲಿ x ಇಲ್ಲ ಅಂದರೆ x ಸೇರಿಸಿ, 1 ಇಂಟು y ಅಂದರೆ y ಇಂಟು x. ಇಲ್ಲೂ x ಇಲ್ಲ ಅಂದರೆ x ಮಾತ್ರ ಸೇರಿಸಿ. ಲಿಮಿಟ್ ಬಂದು 0 to 2 dx. ಒನ್ ಬೈ ಟೂನ ಆಚೆ ತಗೊಳ್ಳಿ, x²ಗೆ ಲಿಮಿಟ್ ಆಗಿ 0 to 2. ಇಲ್ಲಿ y ಆಚೆ ತಗೊಳ್ಳಿ, x ಗೆ ಲಿಮಿಟ್ ಆಗಿ 0 to 3.
ಈ 1/2 ಆಚೆ ತಗೊಳ್ಳಿ, ಎಕ್ಸ್ಗೆ ಲಿಮಿಟ್ ಹಾಕಿ 0 to 2. ಈಗ ನೀಟಾಗಿ ಲಿಮಿಟ್ ಅಪ್ಲೈ ಮಾಡಿ. 1/2 ಇಂಟು 2 ಸ್ಕ್ವೇರ್ ಅಂದರೆ 4 ಮೈನಸ್ 0 ಸ್ಕ್ವೇರ್ ಅಂದರೆ 0. ಒನ್ ಬೈ ಟು ಇಂಟು 4 ಅಂದರೆ 4/2 ಪ್ಲಸ್ 2y ಇದು 2/2. ಇಲ್ಲಿ ನೋಡಿ, ಈಗ ಮತ್ತೆ ಇದನ್ನ ಬೇಕಾದ್ರೆ ಆ್ಯಡ್ ಮಾಡ್ಬೋದು, 2 + 1 3 ಬೇಕಾದ್ರೂ ಮಾಡ್ಬೋದು, ಇಲ್ಲಾಂದ್ರೆ ಹಂಗೆ ಇಟ್ಕೊಂಡು ಆಮೇಲೆ ಲಾಸ್ಟಲ್ಲಿ ಕ್ಯಾಲ್ಕುಲೇಟ್ ಮಾಡೋರು ನಡೆಯುತ್ತೆ. ಈಗ ಲಾಸ್ಟಲ್ಲಿ ವಿತ್ ರೆಸ್ಪೆಕ್ಟ್ ಟು ವೈ ಮಾಡೋದಲ್ವಾ, ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದಾಗ ವೈ ಇಲ್ಲ ಅಂದರೆ ವೈನ ಸೇರಿಸಿ, ವೈ ಇದ್ದರೆ ವೈನ ವೇರಿ ಮಾಡಿ ಅಷ್ಟೇ. ಇಲ್ಲಿ 4/2, ಇಲ್ಲಿ ವೈ ಇಲ್ಲ, ಅದಕ್ಕೆ ವೈ ಸೇರಿಸ್ಬೇಕು. ಬೇರೆದನ್ನ ಹಂಗೆ ಇಟ್ಕೊಂಡು ವೈನ ವೇರಿ ಮಾಡಬೇಕು, y² 2/2 ಇಂಟು ವೈ. I is equal to 4/2 into y plus 2 into y²/2 next 2/2 into y. ಲಿಮಿಟ್ ಬಂದು 0 to 4/2 ಅಂದರೆ ಇಲ್ಲಿ 4/2ನ ಆಚೆ ತಗೊಳ್ಳಿ, ವೈಗೆ ಲಿಮಿಟ್ ಹಾಕಿ 0 to 2/2ನ ಆಚೆ ತಗೊಳ್ಳಿ, y² ಲಿಮಿಟ್ ಹಾಕಿ 0 to 2. ಮತ್ತೆ 2/2ನ ಆಚೆ ತಗೊಳ್ಳಿ, ವೈಗೆ ಲಿಮಿಟ್ ಹಾಕಿ 0 to 3. I is equal to 4/2 into 3 minus 0, 2/2 into 3² minus 0, 2/2 into 3 minus 0. 4/2 into 3 ಬರುತ್ತೆ ಇದು, 2/2 into 9 ಬರುತ್ತೆ, 2/2 into 3 ಬರುತ್ತೆ. ಫೈನಲ್ ಆನ್ಸರ್ 2 into 3 6, 6 + 9 15, 15 + 3 18. ಕ್ಯಾಲ್ಕುಲೇಟ್ ಮಾಡಿದ್ರೆ ಬಂದ್ಬಿಡುತ್ತೆ ನಿಮಗೆ. ಇನ್ನು ನೀಟಾಗಿ ನೋಡ್ಕೊಳ್ಳಿ ಒಂದ್ಸತಿ, ಇಂಪಾರ್ಟೆಂಟ್ ಇದು, ಸ್ವಲ್ಪ ನೀಟಾಗಿ. ಇಂಪಾರ್ಟೆಂಟ್ ಅದು. ಟೂ ಮಿನಿಟ್ಸ್ ಹಂಗೆ ನೋಡ್ತಾ ಇರಿ, ಒಂದು 2 minutes ನಾನು ಸ್ವಲ್ಪ ನೀಟಾಗಿ ನೋಡ್ತಾ ಇರಿ.